ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅದು ಎಮಾಜೋತಾವರ. ಸುಪ್ರೀಂ ಕೋರ್ಟ್ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡದು. ಐತಿಹಾಸಿಕ ನಿರ್ಧಾರ ಅಂದ್ರೆ ಬಡ್ಡಿ ಇಲ್ಲ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ನ್ಯಾಯಾಂಗದಲ್ಲಿ ಸಹಿತ ಅದು ವ್ಯಾಪಿಸಿದೆ. ಸುಳ್ಳಿನಲ್ಲ, 3 ಅಂಗಗಳಲ್ಲೇ, ಸಂಸತ್ನಲ್ಲೂ, ಅದೇ ಕಾಲಕ್ಕೆ ಈ ಒಂದು ಕಾರ್ಯಾಂಗದ ಹೇಳಲಿಕ್ಕೆ ಆಗೋದಿಲ್ಲ ಆ ಪ್ರಮಾಣದಲ್ಲೇ. ಇವತ್ತು ನ್ಯಾಯಾಂಗದ ಬಗ್ಗೆನೂ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಆದರೂ ನ್ಯಾಯಾಂಗ ತನ್ನ ಘನತೆಯನ್ನು ಉಳಿಸ್ಕೊಂಡದ ಮತ್ತು ಘನತೆಯಿಂದ ವರ್ತಿಸ್ತಾ ಇದೆ ಅಂತೇಳಿ ಸಾಕಷ್ಟು ಥರ ಪ್ರೂವ್ ಆಗ್ಯದ. ಎಲ್ಲೋ ಕೆಲವು ಆಗಿರ್ಬೋದು, ಇಲ್ಲ ಅಂತಲ್ಲ, ತಪ್ಪುಗಳಾಗಿದ್ದಾವೆ. ಕೆಲವು ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ದಾಗಿರ್ಬೋದು, ಅದೇ ಕಾಲಕ್ಕೆ ಹೈಕೋರ್ಟ್ದಾಗಿರ್ಬೋದು, ಅಥವಾ ಇನ್ನುಳಿದ ಕೋರ್ಟ್ದಾಗಿರ್ಬೋದು ತಪ್ಪುಗಳು ಆಗಿದ್ದಾವೆ. ಆದರೆ ಅಪರಾಧಗಳಲ್ಲ ಅನ್ನೋದನ್ನು ನಾವು ಇಲ್ಲಿ ಒತ್ತಿ ಹೇಳಬೇಕಾಗ್ಯದ. ತಪ್ಪಾದ್ರೆ ಕ್ಷಮೆ ಅದ ಅದಕ್ಕೆ, ಆದರೆ ಅಪರಾಧಕ್ಕಿಲ್ಲ ಶಿಕ್ಷಣ. ಅದಕ್ಕೆ ಅಪರಾಧ ಯಾರೂ ಮಾಡಲಿ, ನ್ಯಾಯಾಂಗದ ಹೆಡ್ ಮಾಡಲಿ, ಕಾರ್ಯಾಂಗದ ಹೆಡ್ ಮಾಡಲಿ, ಶಾಸಕಾಂಗದ ಹೆಡ್ ಮಾಡಲಿ, ಯಾರೋ ಮಾಡಲಿ, ಪತ್ರಿಕಾರಂಗದ ಹೆಡ್ ಆಗಲಿ, ಯಾರೂ ಇಲ್ಲ, ಶಿಕ್ಷೆ ಅವ್ರಿಗೆ ಆಗಲೇಬೇಕಾಗ್ಯದ. ಅಪರಾಧಕ್ಕೆ ಶಿಕ್ಷೆ, ಭ್ರಷ್ಟಾಚಾರ ಅನ್ನೋಂಥ ಅಪರಾಧಕ್ಕೆ ಶಿಕ್ಷೆ ಆಗಬೇಕಾಗಿತ್ತು. ಅಂಥದ್ದೊಂದು ಘಟನೆ ಆಗಿತ್ತು. ಇಂಥ ರಗಳಾಗಿದ್ದಾವೆ, ಒಂದಲ್ಲ, ಸಾಮಾನ್ಯವಾಗಿ ಸಾಕಷ್ಟು ಆಗಿದ್ದಾವೆ, ಸಖತ್ತಾಗಿ ಆಗಿದ್ದಾವೆ. ಅಂಥದ್ರಲ್ಲಿ ಒಂದು ಕೇಸ್ ಏನಾಗಿಬಿಡದಪ್ಪ ಅಂದ್ರೆ 1998 ಏನಪ್ಪ ಅಂದ್ರೆ 5 ನ್ಯಾಯಾಧೀಶರ ಪೀಠಕ್ಕೆ ಈ ನಮ್ಮ JMM ಶಾಸಕಿ ಸೀತಾ ಸೊರೇನ್ ಅನ್ನುವಂಥವ್ರು, ಇವರು ಶಿಬು ಸೊರೇನ್ JMM ಕಟ್ಟಿದಂಥ ಒಬ್ಬ ಬುಡಕಟ್ಟು ನಾಯಕ ಅಥವಾ ಒಬ್ಬ ಆದಿವಾಸಿಗಳ ನಾಯಕ. ಅವರ ಮಗಳು ಸೀತಾ ಸೊರೇನ್, ಅವರು ಏನೋ ಹೋಟಿಗಾಗೋ ಮತ್ತದಕ್ಕೋ ದುಡ್ಡು ತೊಗೊಂಡು ಅವ್ರು ಹಾಕಿರೋಲ್ಲ, ಬೇರೆ ವಿಷಯ ತೊಗೊಂಡಿದ್ದು ಮನಸ್ಸು ಸತ್ತದ ಅಂತ ತೆಗೆದುಕೊಂಡೋಗ ಅದರ ಮೇಲೆ ಯಾವುದೇ ಶಿಕ್ಷೆ ಇಲ್ಲ, ಕಾನೂನಿನ ರಕ್ಷಣೆ ಅದ ಅನ್ನೋಂಥ ವಾದ ಮಾಡಿಕೊಂಡು ಈ 5 ಪೀಠ ಅಂದರೆ 5 ನ್ಯಾಯಾಧೀಶ ನ್ಯಾಯಪೀಠ ಅಥವಾ ಒಂದು ಸಂವಿಧಾನ ಪೀಠ ಇದ್ದಿದ್ದು ಅವ್ರು ರಕ್ಷಣೆ ಒದಗಿಸಿತ್ತು ಅವ್ರಿಗೆ. ಅದ್ರ ಸಲುವಾಗಿ ಮತ್ತಷ್ಟು ಸೋಮೋಟೋ ಆಗಿಯೋ ಮತ್ತೇನೋ ಅಥವಾ ಒಂದು ಮೇಲ್ಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಹೋಗಿತ್ತು. ಅಂಥ ಒಂದು ಡಿಸಿಷನ್ ಮೇಲ್ಮೇಲೆ ಚರ್ಚೆ ಆಗಿದೆ. ಅದು ಇತಿಹಾಸ ಇವತ್ತು ಯೂಟ್ಯೂಬ್ದಲ್ಲಿ ಹೋಗಿ ಸಿಗ್ತದೆ, ಅಥವಾ ಗೂಗಲ್ದಲ್ಲಿ ಹೋದರೂ ನಿಶ್ಚಿತವಾಗಿ ಸಿಗ್ತದೆ. ಆ ಇತಿಹಾಸಗಳು ಇಂಪಾರ್ಟೆಂಟ್ ಏನಪ್ಪ ಇಲ್ಲಂದ್ರೆ 105 ಅದರಲ್ಲಿ ಕಲಂ 2 ಮತ್ತು ಅದೇ ಕಾಲ ವಿಧಿ 194 ಕಲಂ 2 ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹಿಂದೆ 5 ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ಆವತ್ತೇನು ಮಾಡಿದ್ದಪ್ಪ ಅಂದ್ರೆ ಅದನ್ನು ಇಲ್ಲ, ಕ್ರಮ ತೆಗೆದುಕೊಳ್ಳೋದಿಲ್ಲ, ಶಿಕ್ಷೆ ಕೊಡುವಂಥದ್ದು ಇಲ್ಲ ಅನ್ನುವಂಥದ್ದು ಡಿಸಿಷನ್ ಕೊಟ್ಟಿದ್ದು. ಅದನ್ನೆಲ್ಲ ಇಟ್ಟುಕೊಂಡು ಮತ್ತು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಇದ್ದಿದ್ದು ಅನೇಕ ವಿಷಯಗಳ ಅಭ್ಯಾಸ ಮಾಡಿ 7 ಜನರ ನ್ಯಾಯಪೀಠ ಇದ್ದು ಇವತ್ತು ಸ್ಪಷ್ಟವಾಗಿ ಈ 105 ಮತ್ತು 194 2 ಏನದ ಇದು ತಪ್ಪ. ಈಗೆಲ್ಲದು ಕೇವಲ ಇಲ್ಲೇ ಸಂವಿಧಾನ ಅವ್ರಿಗೆ ಕೊಟ್ಟಂಥ ಅಧಿಕಾರ ಏನಪ್ಪ ಅಂದ್ರೆ ಸಂಸದರಿಗೆ ಅಥವಾ ಶಾಸಕರಿಗೆ ಕೊಟ್ಟಂಥ ಅಧಿಕಾರ ಏನಪ್ಪ ಅಂತಂದ್ರೆ ಅವರು ಮನಬಿಚ್ಚಿ ತಮ್ಮ ವಿಚಾರಗಳನ್ನು ಹೇಳಿ, ಸತ್ಯವನ್ನು ಹೇಳಿ, ಜನಪರವಾದಂಥ ಕೆಲಸಗಳನ್ನು ಮಾಡಲಿ ಅನ್ನೋ ನೆಲೆಯಲ್ಲಿ. ಹೀಗಾಗಿ ಇದೊಂದು ಮೇಲ್ಮೇಲೆ ಚರ್ಚೆ ಆಗ್ತಾನೆ ಇತ್ತು. ಸಂಸದರಿಗೆ ರಕ್ಷಣೆ ಅದ, ಅವ್ರು ಏನು ಮಾಡಿದ್ರು ನಡೀತದಂತೆ. ಹೀಗಾಗಿ ದುಡ್ಡು ತೊಗೊಂಡು ಪ್ರಶ್ನೆ ಕೇಳುವಂಥವ್ರು ಸಂಸದರು ಅದು ಸಾಕಷ್ಟು ಆಗ್ಯದ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಅನೇಕರಿಗೆ ಶಿಕ್ಷೆಗಳು ಆಗಿದ್ದಾವೆ, ಇಲ್ಲಂತಲ್ಲ. ಆದರೆ ಅವರು ಈ ಕಾನೂನಿನಡಿಯಲ್ಲಿ ತಪ್ಪಿಸ್ಕೊಂಡು ಶಿಕ್ಷೆಯಿಂದ ರಕ್ಷಣೆ ಪಡಿತಾಯಿದ್ರು. ಇನ್ನು ಮೇಲೆ ಅದು ಆಗುವುದಿಲ್ಲ ಅಂತ ಒಂದು ಸಂತೋಷದ ವಿಷಯ. ಯಾಕೆಂದರೆ ಅಟ್ಲೀಸ್ಟ್ ಶಿಕ್ಷೆ ಅದಪ್ಪ, ಶಿಕ್ಷೆ ಆಗ್ತದೆ ಅನ್ನೋದು ಗ್ಯಾರಂಟಿ ಆದಾಗ ಯಾವುದೇ ಸಂಸದರಾಗಿರ್ಬೋದು, ಯಾರೇ ಶಾಸಕರಾಗಿರ್ಬೋದು ಭಯ ಪಡ್ತಾರೆ, ತಪ್ಪು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಮನುಷ್ಯ ಸಹಜ ಗುಣ ನಾವು. ಇವತ್ತಿನವ್ರು ಜಡ್ಜಸ್ ಆಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಮತ್ತಾರು ಆಗಿರ್ಬೋದು, ಯಾರೂ ಇದು ಕಾನೂನಿಗೆ ಮೀರಿದವರಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ. ಹೀಗಾಗಿ ಇವತ್ತು ಈ ಒಂದು ಡಿಸಿಷನ್ ಬಂದಿದ್ದು ನಿಜವಾಗಿಯೂ ನಾವೆಲ್ಲರೂ ಒಂದು ರೀತಿ ಸಂತೋಷ ಪಡುವಂಥದ್ದು. ಜೊತೆಗೆ ಈ ಒಂದು ನಿರ್ಧಾರ ಕೊಟ್ಟಂಥ ಸುಪ್ರೀಂ ಕೋರ್ಟ್ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಇದು ಆಯ್ತಂದ್ರೆ ಇನ್ನು ಲಂಚಕೋರ್ತನ ಆಗಲಿ ಭ್ರಷ್ಟಾಚಾರ ಆಗಲಿ ನಡೆದು